ಬೆಂಗಳೂರು ಕರ್ನಾಟಕ ಅಂತ ಇರ್ಬೇಕಾದ್ರೆ ಒಂದು ಗರ್ವ ಸರ್ RCB ಗೆ ರೆಪ್ರೆಸೆಂಟ್ ಮಾಡಕ್ಕೆ. ನಿಮ್ ಫೇವರೇಟ್ ಯಾರು? ಯಾರನ್ನ ಮೀಟ್ ಮಾಡ್ಬೇಕಂತ ಅನ್ಕೋತಾ ಇದ್ದೀರಾ? ನಾನು ಯಾರನ್ನ ಮೀಟ್ ಮಾಡ್ಬೇಕಂತಿದ್ದೀನೋ, ಯಾರ ಜೊತೆ ಲೈಕ್ ವರ್ಕ್ ಮಾಡ್ಬೇಕು, ಬೌಲಿಂಗ್ ಆಗಲಿ ಆಲ್ರೆಡಿ ಮಾಡಿದ್ದೀನಿ. ನೀವು ನೋಡಿರ್ಬೋದು ನನ್ನನ್ನು ಎಲ್ಲ ಮ್ಯಾಚಸ್ ಅಲ್ಲಿ ಬರೀ ಎಗರಾಡ್ತಾ ಇರ್ತೀನಿ ಸರ್. ಸ್ವಲ್ಪ ಕಾಮ್ ಆಗಿರೋದು ಹೆಂಗೆ ಅಂತ ಕೇಳಿ ಕಲ್ತ್ಕೋತೀನಿ. ಓಕೆ, ನೀವು ಅವ್ರಿಗೆ ಹೇಳ್ಬೇಕು ಅನ್ಕೊಂಡ್ರೆ ಯಾವ್ದಾದ್ರು ಒಂದ್ ಮಾತು, ಅವ್ರು ಸಿಕ್ಕರೆ ಈ ಮಾತನ್ನ ಖಂಡಿತವಾಗಿ ಹೇಳಲೇಬೇಕು ಅಂತ ಅನ್ಕೊಂಡಿರುವಂತದ್ದು? ಸರ್ ತುಂಬಾ ಇದೆ ಸರ್ ಮಾತಾಡೋದು. ಸಿಕ್ಕಿದ್ರೆ ಬಿಡದೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಮಲ್ಲಪ್ಪ ಹಳೆಮನಿ. ಇವತ್ತು ನಾವು ಮೈಸೂರು ವಾರಿಯರ್ಸ್ ತಂಡದ ಮಹಾರಾಣಿಯರ ಜೊತೆಗಿದ್ದೀವಿ. ನಾವು ಒಬ್ರಲ್ಲ ಇಬ್ರಲ್ಲ, ಇವತ್ತು 4 ಜನ ಮಹಾರಾಣಿಯರ ಜೊತೆ ಇದ್ದೀವಿ. ಬನ್ನಿ ಆ ಮಹಾರಾಣಿಯರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಮೈಸೂರು ತಂಡದ ಕ್ಯಾಪ್ಟನ್ ಆದಂತಹ ಶುಭಾ ಸತೀಶ್ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ನಿಮ್ಮ ಜೊತೆಗೆ ನಿಮ್ಮ ತಂಡದ ಇನ್ನುಳಿದ ಆಟಗಾರರಿದ್ದಾರೆ. ಮೇಡಮ್, ನಿಮ್ಮ ಆಟಗಾರರನ್ನ ನೀವು ಪರಿಚಯ ಮಾಡ್ಕೊಡೋದಾದ್ರೆ ನಿಮ್ಮ ತಂಡದ ಉಳಿದ ವಾರಿಯರ್ಸ್ಗಳನ್ನ. ಇವರು ಶಿಶಿರ ಗೌಡ ವೈಸ್ ಕ್ಯಾಪ್ಟನ್ ಟೀಮ್, ಇವರು ಸಹನಾ ಪವರ್ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಅವರು ಪೂಜಾ ಕುಮಾರಿ ಆಫ್ ಸ್ಪಿನ್. ಮೇಡಮ್, ಈಗ ತಂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ವೈರಲ್ ಆಗ್ತಿದೆ. ಅಷ್ಟೇ ಅಲ್ಲೇ ಫುಲ್ ಆಕ್ಟಿವ್ ಆಗಿದೆ. ಈಗ ತಂಡದಲ್ಲಿ ಯಾವ ರೀತಿಯಾಗಿ ಮ್ಯಾಚ್ ನಲ್ಲಿ ಈಗ ಪ್ರಾಕ್ಟೀಸ್ ಎಲ್ಲ ಯಾವ ರೀತಿಯಾಗಿ ನಡೀತಾ ಇದೆ ಮೇಡಮ್? ಅದೇ ನಾವು ಹಂಗೆ ಫನ್ ಆಗಿ ನಡೆಸ್ತಾ ಇದೀವಿ ಎಲ್ಲ ಪ್ರಿಪ್ರೇಷನ್. ಮತ್ತೆ ಇವಾಗ ಆಫ್ ದ ಫೀಲ್ಡ್ ನೀವು ರೀಲ್ ಎಲ್ಲ ಎಷ್ಟು ಎಂಜಾಯ್ ಮಾಡೋದು ನೋಡ್ತಾ ಇದೀರೋ, ನಾವು ಹಂಗೆ ಆನ್ ದ ಫೀಲ್ಡ್ ಪ್ರಿಪ್ರೇಷನ್ ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಎಲ್ಲಾರು ಒಬ್ರೊಬ್ರು ಕಾಲು ಎಳ್ಕೊಂಡು ಹಂಗೆ ಮಜಾ ಮಾಡ್ಕೊಂಡೇ ಮಾಡ್ತಾ ಇದೀವಿ ಪ್ರಾಕ್ಟೀಸ್ ಕೂಡ. ಓಕೆ ಮೇಡಮ್, ಈಗ ನಿಮ್ಮ ಫ್ರಾಂಚೈಸಿ ನಿಮ್ಗೆ ಯಾವ್ಯಾವ ರೀತಿಯಾದಂತಹ ಸಹಾಯನ ಎಲ್ಲ ಮಾಡ್ತಾ ಇದೆ, ಮತ್ತೆ ನಿಮ್ಮೊಂದಲ್ಲಿ ಬದಲಾವಣೆಗಳನ್ನ ಯಾವ ರೀತಿಯಾಗಿ ತರ್ತಾ ಇದೆ? ಅಂದ್ರೆ ಮೈಸೂರು ವಾರಿಯರ್ಸ್ ಅಂತ ಹೇಳಿದಾಗ ಒನ್ ಆಫ್ ದ ಬೆಸ್ಟ್ ಫ್ರಾಂಚೈಸಿ, ಏನು ಡೌಟ್ ಇಲ್ಲ ಅದರಲ್ಲಿ. ನಮ್ಗೆ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ನಮ್ಗೆ ಯಾವುದೇ ತರ ಫೆಸಿಲಿಟೀಸ್, ನಮ್ಗೆ ಎಲ್ಲಾ ತರ ಫೆಸಿಲಿಟೀಸ್ ಅವ್ರು ಪ್ರೊವೈಡ್ ಮಾಡ್ತಿದ್ದಾರೆ. ನಾವ್ ಯಾವ ಟೈಮಿಗೆ ಪ್ರಾಕ್ಟೀಸ್ ಬೇಕು, ನಮ್ಗೆ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕು, ನಾವು ಅವೆಲ್ಲ ಕೇಳಿದ ತಕ್ಷಣನೇ ಎಲ್ಲಾನು ನಮ್ಗೆ ಪ್ರೊವೈಡ್ ಮಾಡ್ತಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಪ್ಲೇ ಫಾರ್ ದಿಸ್ ಫ್ರಾಂಚೈಸಿ. ಓಕೆ ಮೇಡಮ್, ಇವಾಗ ನೀವು ಇಂಟರ್ನ್ಯಾಷನಲ್ ಮ್ಯಾಚ್ ಎಲ್ಲ ಆಡ್ಕೊಂಡ್ ಬಂದಿದ್ದೀರಾ. ಈಗ ನಿಮ್ಮ ನೀವು ಅನುಭವವನ್ನ ನಿಮ್ಮ ಜೂನಿಯರ್ಸ್ಗೆಲ್ಲ ಹೇಳೋದಾದ್ರೆ ಯಾವ ರೀತಿಯಾಗಿ ಹೇಳ್ಕೊಡ್ತೀರಾ, ಮತ್ತೆ ಅದನ್ನೆಲ್ಲ ಅವ್ರು ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊತಾರೆ? ಖಂಡಿತ, ಐ ಮೀನ್ ನನ್ನ ಎಕ್ಸ್ಪೀರಿಯನ್ಸ್ ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಗೆ, ಅಂಡ್ ಅವ್ರದೇ ಎಕ್ಸ್ಪೀರಿಯನ್ಸ್ ಗಳಿರುತ್ತೆ. ನಾನು ಸಣ್ಣ ಪುಟ್ಟ ಪಾಯಿಂಟ್ಗಳು ಹೇಳ್ತಾ ಹೋಗ್ತೀನಿ, ಅಂದ್ರೆ ಬೇಕಿದ್ರೆ ಮಾತ್ರ. ಅಂದ್ರೆ ಇವಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಮ ಟೀಮಲ್ಲಿ, ಸೊ ನಾನೇ ಹೇಳಿ ಏನ್ ಮಾಡ್ಸೋ ಅಂತ ಅವಶ್ಯಕತೆ ಇಲ್ಲ. ಸೊ ನಮ್ಮ ಟೀಮಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಜಾಸ್ತಿನೇ ಇದೀವಿ ಸ್ವಲ್ಪ, ಸೊ ಅದು ತುಂಬಾ ಹೆಲ್ಪ್ಫುಲ್ ಇದೆ ಟೀಮ್ಗೆ. ಓಕೆ ಮೇಡಮ್, ಈಗ ವೈಸ್ ಕ್ಯಾಪ್ಟನ್ ಹತ್ರ ಬರೋದಾದ್ರೆ ಮೇಡಮ್, ನಿಮ್ ಕ್ಯಾಪ್ಟನ್ ಈಗ ರೀಲ್ಸ್ ಅಲ್ಲೆಲ್ಲ ನೋಡಿದಾಗ ಸ್ವಲ್ಪ ಫನ್ನಿ ಆಗಿಲ್ಲ ಇರ್ತಾರೆ. ಅದೇ ಈಗ ಗ್ರೌಂಡ್ ಅಲ್ಲಿ ಬಂದಾಗ ಎಷ್ಟೊಂದು ರೀತಿಯಾಗಿ ಅವ್ರು ಸೀರಿಯಸ್ ಆಗಿರೋದು ಯಾವ ರೀತಿಯಾಗಿರ್ತಾರೆ ಸರ್? ಅದನ್ನ ನೀವು ಬಂದ್ ನೋಡ್ಬೇಕು ಸರ್ ಮ್ಯಾಚ್ ಅಲ್ಲಿ, ನಿಮಗೆ ಗೊತ್ತಾಗತ್ತೆ. ರೀಲ್ಸೇ ಮ್ಯಾಚ್ ಅಂತ. ಇವರು ಹೆಂಗ್ ಕಾಣಿಸ್ತಾರಲ್ವಾ ಸರ್, ಇಲ್ಲ ಹಿಂಗಿರಲ್ಲ ಅಲ್ಲಿ ಗ್ರೌಂಡ್ ಮೇಲೆ. ಅವರಿಗೆ ನಾವೊಂದು ಪ್ಲಾನ್ ಅಂತ ಮಾಡಿರ್ತೀವಿ, ಒಂದು ಎಕ್ಸಿಕ್ಯೂಷನ್ ಇದೆಲ್ಲ ತುಂಬಾ ಶಿ ಇಸ್ ವೆರಿ ಸ್ಟ್ರಿಕ್ಟ್ ವಿತ್ ಇಟ್ ಸರ್. ಡಿಸಿಪ್ಲಿನ್ ಆಗ್ಲಿ, ಟೈಮಿಂಗ್ ಆಗ್ಲಿ, ಎಲ್ಲದಕ್ಕೂ ಸ್ಟ್ರಿಕ್ಟ್ ಇದಾರೆ. ಇವಾಗ ಹಿಂಗ್ ಕಾಣಿಸ್ತಾರ ಅಷ್ಟೇ ಸರ್, ಅಲ್ಲಿ ತರ ಇರಲ್ಲ. ಶಿ ಇಸ್ ಐ ಮೀನ್ ಸಪೋರ್ಟಿವ್, ಎಸ್, ಎಲ್ಲ ನೋಡ್ಕೋತಾರೆ ನನ್ನ ಚೆನ್ನಾಗೆ, ಆದ್ರೆ ಹಂಗೆ ಸ್ಟ್ರಿಕ್ಟ್ ಆಗೂ ಇದಾರೆ ಸರ್. ಓಕೆ, ಈಗ ಅವರೇ ಹೇಳ್ತಾ ಇದ್ರು ನಾವೆಲ್ಲವನ್ನು ಪನ್ನಿಯಾಗೆ ತಗೊಂಡ್ ಹೋಗ್ತಾ ಇದ್ವಿ, ಬಟ್ ನೀವು ಹೇಳ್ತಾ ಇದ್ರ ಆ ತರ ಇರೋದಿಲ್ಲ, ಗ್ರೌಂಡ್ ಅಲ್ಲಿ ಅದು ಬೇರೆ ತರ ಇರುತ್ತೆ ಅಂತೇಳಿ. ಓಕೆ ಮೇಡಮ್, ಈಗ ನೀವು ಸೀನಿಯರ್ ಹ್ಯಾಂಡ್ ಟೀಮ್ ಅಲ್ಲಿ, ನೀವು ಹೇಳೋದಾದ್ರೆ ನಿಮ್ ಟೀಮ್ ಬಗ್ಗೆ ಮತ್ತೆ ನಿಮ್ಮ ಆಟಗಾರರ ಬಗ್ಗೆ. ನಮ್ಮ ಆಟಗಾರರ ಬಗ್ಗೆ ಲೈಕ್ ನಮ್ಮ ಕ್ಯಾಪ್ಟನ್ ಎಲ್ಲ ಕವರ್ ಮಾಡಿದ್ದಾರೆ. ಆಸ್ ಯೂಶುವಲ್ ಲೈಕ್ ಯಂಗ್ಸ್ಟರ್ಸ್, ಕಾಂಬಿನೇಷನ್ ಆಫ್ ಬೋತ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಹತ್ರನೂ ಎಕ್ಸ್ಪೀರಿಯನ್ಸ್ ಇದೆ. ಬಿಕಾಸ್ ಅವರು ಬೇರೆ ಬೇರೆ ಏಜ್ ಕ್ಯಾಟಗರೀಸ್ ಆಡ್ಕೊಂಡು ಬಂದಿದ್ದಾರೆ, ಅವರು ಆ ಸಿಚುವೇಶನ್ಸ್ ಒಳಗೆ ಹೋಗಿರ್ತಾರೆ. ಸೊ ಖಂಡಿತ ಅವ್ರಿಗೂ ಏನು ಬಿಗರ್ ಮಾರ್ಜಿನ್ ಆಫ್ ಲರ್ನಿಂಗ್ಸ್, ಏನೋ ನ್ಯೂ ಥಿಂಗ್ಸ್ ಅಂತ ಏನಿರಲ್ಲ. ಬಿಕಾಸ್ ಎಂಡ್ ಆಫ್ ದ ಡೇ ಸಿಚುವೇಶನ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ಗೇಮ್ ಸಿಚುವೇಶನ್ಸ್ ಎಲ್ಲ ಏಜ್ ಕ್ಯಾಟಗರಿ ಫೇಸ್ ಮಾಡಿರ್ತಾರೆ. ಬಟ್ ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡು ಯಾವ ಥರ ಎಷ್ಟು ಕಾಮ್ ಆಗಿ ಹ್ಯಾಂಡಲ್ ಮಾಡ್ತೀವಿ, ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತೀವಿ ನಮ್ಮ ಪ್ಲ್ಯಾನ್ಸ್ ಆ ಕ್ರಂಚ್ ಸಿಚುವೇಶನಲ್ಲಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂದೇ ಬರುತ್ತೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಮತ್ತು ಯಂಗ್ಸ್ಟರ್ಸ್. ಬಟ್ ಖಂಡಿತ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು, ಅವ್ರ ಜೊತೆ ಜೆಲ್ ಆಗ್ತಾ ಇದ್ದೀವಿ, ಅವರು ನಮ್ಮ ಜೊತೆ ಜೆಲ್ ಆಗ್ತಾಯಿದೆ. ಸೊ ದೇರ್ ಇಸ್ ಅ ಗುಡ್ ಬಾಂಡ್ ಬಿಟ್ವೀನ್ ಪ್ಲೇಯರ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ವಿ ಆರ್ ಬೀಯಿಂಗ್ ವೆರಿ ಕ್ರಿಯೇಟಿವ್, ವೆರಿ ಎಂಜಾಯ್ ಮಾಡ್ತಾ ಇದೀವಿ. ನಾವೇನು ಮಾಡ್ತಾ ಇದೀವಲ್ಲ, ಒಂದು ಒಳ್ಳೆ ಕ್ಯಾಚ್ ಆಗಿರಲಿ, ವಿ ಆರ್ ಸೆಲಿಬ್ರೇಟಿಂಗ್ ಈಚ್ ಅದರ್ ಸಕ್ಸಸ್ ಆನ್ ದ ಗ್ರೌಂಡ್. ಇವಾಗ 5 days ನಾವೇನು ಪ್ರಾಕ್ಟೀಸ್ ಸೆಷನ್ಸ್ ಕೂಡ ಇತ್ತು, ವಿ ಆರ್ ಸೆಲಿಬ್ರೇಟಿಂಗ್ ಈಚ್ ಅದರ್ಸ್ ಬೌಂಡ್ರೀಸ್ ಆಗಿರಲಿ, 6 ಆಗಿರಲಿ, ಕ್ಯಾಚಸ್ ಆಗಿರಲಿ, ಒಳ್ಳೆ ಬಾಲ್ಸ್ ಆಗಿರಲಿ, ಬೌಲಿಂಗ್ ಆಗಿರಲಿ. ಸೊ ಖಂಡಿತ ಪ್ರಿಪ್ರೇಷನ್ ಇಸ್ ಬೀನ್ ಗುಡ್. ಆ್ಯಂಡ್ ಮೋರ್ ಓವರ್ ಯಾಕಂದರೆ ವಿ ಹ್ಯಾವ್ ಬೀನ್ ಡೂಯಿಂಗ್ ವಾಟ್ ವಿ ಲೈಕ್ ಅಲ್ವಾ. ಸೊ ಖಂಡಿತ ಎಂಜಾಯ್ ಮಾಡೇ ಮಾಡ್ತೀವಿ.
ಈಗ ನಿಮ್ಮ ತಂಡದ ಬಗ್ಗೆ ಮತ್ತು ನಿಮ್ಮ ಕ್ಯಾಪ್ಟನ್ ಬಗ್ಗೆ ಮತ್ತು ವೈಸ್ ಕ್ಯಾಪ್ಟನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್ ಎಸ್ಪೆಷಲಿ ನಮ್ಮ ಕ್ಯಾಪ್ಟನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಬರೀ ಲೈಕ್ ಈಚೆನೂ ಅಲ್ಲ, ಆನ್ ದ ಫೀಲ್ಡ್ ಈಚೆ ಲೈಕ್ ಎಲ್ಲೇ ಸಿಕ್ಕಿದ್ರು ತುಂಬಾ ಲೈಕ್ ಜಾಯ್ಫುಲ್ ಆಗಿದ್ದಾರೆ. ತುಂಬಾ ಮತ್ತೆ ಆನ್ ದ ಫೀಲ್ಡು ಅಷ್ಟೇ ತುಂಬಾ ಸೀರಿಯಸ್ ಆಗೂ ಇರ್ತಾರೆ. ಸೊ ಆ್ಯಸ್ ಎ ಟೀಮಲ್ಲಿರೋದು ಹೇಳ್ಬೇಕಂದ್ರೆ ಸರ್ ನಮ್ಗೆ ಒಳ್ಳೆ ಕಾಂಬಿನೇಷನ್ ಇದೆ ಟೀಮಲ್ಲಿ. ಸೊ ಎಲ್ಲ ತಂಡದವರು ಎಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ತುಂಬ ಜಾಸ್ತಿ ಇದ್ದಾರೆ. ಸೊ ಏನಿದ್ರು ಫೇಸ್ ಮಾಡೋಕೆ ರೆಡಿ ಇದ್ದೀವಿ ಸರ್. ಓಕೆ ಮೇಡಮ್, ಲಾಸ್ಟ್ ಟೈಮ್ ಈ ಮೈಸೂರು ವಾರಿಯರ್ಸ್ ತಂಡ ಚಾಂಪಿಯನ್ಸ್ ಆಗೋರಲ್ಲಿ ಕೂದಲೆಳೆ ಅಂತರದಲ್ಲಿ ತಪ್ಪಿಸ್ಕೊಂತು. ಈ ಸಲ ಕಪ್ಪನ್ನ ಎತ್ತಿಡೋದಕ್ಕೆ ಮೈಸೂರು ಮಹಾರಾಣಿಯರು ಏನೇನೆಲ್ಲ ಒಂದು ಹೊಸ ಪ್ಲಾನ್ಗಳನ್ನ ತರ್ತಾ ಇದ್ದಾರೆ? ಸರ್ ಪ್ಲ್ಯಾನ್ಗಿಂತ ನಮ್ಮದು ಪ್ರಾಕ್ಟೀಸ್ ಸೆಷನ್ ತುಂಬ ಚೆನ್ನಾಗಾಗಿದೆ. ಎಲ್ಲ ಥರ ಸಿಚುವೇಶನ್ನ ನಾವು ಫೇಸ್ ಮಾಡಿದ್ದೀವಿ. ಪ್ರಾಕ್ಟೀಸ್ ಇದು ಸಿನಾರಿಯೋಸಲ್ಲಿ ಎಲ್ಲ ಥರ ಫೇಸ್ ಮಾಡಿ ಬಂದಿದ್ದೀವಿ. ಸೊ ಅದೆಲ್ಲ ನಮಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ಸರ್ ಮ್ಯಾಚಸ್ ಎಲ್ಲ ಆಡೋಕ್ಕೆ. ಸೊ ಅದರಿಂದ ನಾವು ಆ ಕಾನ್ಫಿಡೆನ್ಸ್ನ ತೊಗೊಂಡು ನಾವು ಈ ವರ್ಷ ಗೆಲ್ಲಕ್ಕೆ ನೋಡ್ತಾ ಇದ್ದೀವಿ ಟು ಬಿ ಚಾಂಪಿಯನ್ಶಿಪ್ ದಿಸ್ ಇಯರ್. ಓಕೆ ಮೇಡಮ್, ಈಗ ಒಂದು ಸ್ವಲ್ಪ ಹೊರಗಡೆ ಬರೋಣ. ಈಗ ನೀವು ಒಬ್ಬ ಕ್ರಿಕೆಟರ್ ಆಗಿ ನನಗೆ ಈ ಒಬ್ಬ ಕ್ರಿಕೆಟರ್ ಜೊತೆ ಅದ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಇವ್ರ ಜೊತೆ ನಾನು ಬ್ಯಾಲಿಂಗ್ ಮಾಡಬೇಕಿತ್ತು ಬ್ಯಾಟಿಂಗ್ ಮಾಡಬೇಕು ಅಂತ ಅನ್ನೋದಾದ್ರೆ ನಿಮಗೆ ಇಷ್ಟವಾದಂತ ಒಬ್ಬರು ಕ್ರಿಕೆಟರ್ ಯಾರು? ಸರ್ ಎ.ಬಿ. ಡಿವಿಲಿಯರ್ಸ್. ಡಿವಿಲಿಯರ್ಸ್ ಅಂದ್ರೆ ನಂಗೆ ಸಖತ್ ಇಷ್ಟ. ಅವ್ರಿಗೆ ಅಟ್ಲೀಸ್ಟ್ ಒಂದ್ಸರಿ ಮೀಟ್ ಮಾಡಿ ಲೈಕ್ ಸ್ವಲ್ಪ ಕಾನ್ವರ್ಸೇಷನ್ ಮಾತಾಡ್ಬೇಕಿತ್ತು ಅಂದ್ರೆ ಗೇಮ್ ಬಗ್ಗೆ ಅಂತ ತುಂಬಾ ಆಸೆ ಇದೆ. ಸೊ ಹೋಪ್ ಮುಂದೆ ಫ್ಯೂಚರ್ ಅಲ್ಲಿ ಆತರ ಆಗ್ಬೋದು. ಓಕೆ, ನೀವು ಅವ್ರಿಗೆ ಹೇಳ್ಬೇಕು ಅನ್ಕೊಂಡ್ರೆ ಯಾವ್ದಾದ್ರು ಒಂದ್ ಮಾತು ಅವ್ರು ಸಿಕ್ಕರೆ ಈ ಮಾತನ್ನ ಖಂಡಿತವಾಗಿ ಹೇಳಲೇಬೇಕು ಅಂತ ಅನ್ಕೊಂಡಿರುವಂತದ್ದು? ಸರ್ ತುಂಬಾ ಇದೆ ಸರ್ ಮಾತಾಡೋದು. ಸಿಕ್ಕಿದ್ರೆ ಬಿಡದೇ ಇಲ್ಲ. ಮೇಡಮ್, ನಿಮ್ ಫೇವ್ರೇಟ್ ಯಾರು? ನೀವು ಯಾರನ್ನ ಮೀಟ್ ಮಾಡ್ಬೇಕಂತ ಅನ್ಕೋತಾ ಇದ್ದೀರಾ? ನಾನು ಯಾರನ್ನ ಮೀಟ್ ಮಾಡ್ಬೇಕಂತಿದ್ದೀನೋ, ಯಾರ ಜೊತೆ ಲೈಕ್ ವರ್ಕ್ ಮಾಡ್ಬೇಕು ಬೌಲಿಂಗ್ ಆಗಲಿ ಆಲ್ರೆಡಿ ಮಾಡಿದ್ದೀನಿ. ಸೊ ನಂಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ, ಅಲ್ಲಿಂದ ತುಂಬ ಕಲ್ತಿದ್ದೀನಿ. ಸೊ ಡೆಫಿನೆಟ್ಲಿ ಇಟ್ಸ್ ಜಡೇಜಾ. ಸೊ ಅವ್ರಿಗೆ ನಾನು ಬೌಲಿಂಗ್ ಮಾಡಿದ್ದೀನಿ. ಮೋರ್ ಓವರ್ ಅವರಿಂದ ಫೀಲ್ಡಿಂಗ್ ತುಂಬ ಹೆಲ್ಪ್ ಆಗಿದೆ. ಅವ್ರ ಜೊತೆ ಫೀಲ್ಡಿಂಗ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಅವ್ರ ಬ್ಯಾಟಿಂಗ್ ಆಡ್ಬೇಕಾದ್ರೆ ನಾನು ಬೌಲಿಂಗ್ ಮಾಡಿದ್ದೀನಿ. ಸೊ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಅವರಿಂದ ಪಾಯಿಂಟ್ಸ್ ಬೌಲಿಂಗ್ ಎಸ್ಪೆಷಲಿ ನಂಗೆ ಸಖತ್ ಹೇಳ್ಕೊಟ್ಟಿದ್ದಾರೆ. ಫೀಲ್ಡಿಂಗ್ ಕೂಡ ಯಾವ ಥರ ಯಾವ ಪಾಯಿಂಟ್ಸಲ್ಲಿ ಯಾವ ಥರ ಮಾಡಬೇಕು, ಹೆಂಗೆ ರೀಡ್ ಮಾಡಬೇಕು ಅನ್ನೋದನ್ನು. ಸೊ ನಂಗೆ ಆ ಖುಷಿ ಇದೆ. ಸೊ ಅದರಿಂದ ನಂಗೆ ತುಂಬ ವ್ಯಾಲ್ಯೂಬಲ್ ಪಾಯಿಂಟ್ಸ್ನ ನಾನು ತೊಗೊಂಡಿದ್ದೀನಿ, ಕಲ್ತಿದ್ದೀನಿ. ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೈ ಗೇಮ್ ಟು ಗ್ರೋ. ಮೇಡಮ್, ನಿಮಗೆ ಇಷ್ಟವಾದಂತ ಆಟಗಾರರು? ಮತ್ತೆ ನನಗೆ ಒಬ್ಬರೇ ಸರ್, MS ಧೋನಿ. ಓಕೆ, ಅವ್ರನ್ನ ಏನು ಕಲಿತೀನಿ ಅಂದರೆ ನೀವು ನೋಡಿರ್ಬೋದು ನನ್ನನ್ನು ಎಲ್ಲ ಮ್ಯಾಚಸಲ್ಲಿ ಬರೀ ಎಗರಾಡ್ತಾ ಇರ್ತೀನಿ ಸರ್. ಸ್ವಲ್ಪ ಕಾಮ್ ಆಗಿರೋದು ಹೆಂಗೆ ಅಂತ ಕೇಳಿ ಕಲ್ತ್ಕೋತೀನಿ ಅವ್ರ ಕೈ. ಇದೆ ಸರ್, ಇನ್ನೇನಿಲ್ಲ. ನಿಮ್ಗೆ ಇಷ್ಟ ಆಗುವಂತ ಆಟಗಾರರು? ನಂಗೆ ಸುಮಾರು ಜನ ಇಷ್ಟ ಆಗ್ತಾರೆ, ಪರ್ಟಿಕ್ಯುಲರ್ ಒಬ್ರು ಇಬ್ರು ಅಂತ ಏನಿಲ್ಲ. ನಾನು ಅವ್ರು ಇಷ್ಟ ಆಗಿರೋದ್ರಲ್ಲಿ ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇರ್ತೀನಿ ಅವಾಗ. ಸೊ ಆ ಥರ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಯಾರು ಇಲ್ವಾ? ಯಾರು ಇಲ್ಲ. ಈಗ ನಮ್ಮ ಕ್ರಿಕೆಟ್ ಅಂದ ತಕ್ಷಣ ನಮ್ಮ ಕರ್ನಾಟಕದಲ್ಲಿ, ವಿಶೇಷವಾಗಿ ನಮ್ಮ ಇಂಡಿಯಾದಲ್ಲಿ ಈಗ ಯಾವಾಗಲೂ ಸಹಿತ ಸುದ್ದಿಯಲ್ಲಿರುವಂತದ್ದು IPL. ಆದ್ರೆ ಈಗ WPL ಅಂತ ಸೇರ್ಕೊಂಡಿದೆ. WPL ಅಲ್ಲಿ ನೀವು ಆಡ್ಬೇಕಂತ ಬಯಸಿರುವಂತ ತಂಡ ಯಾವುದು? ಇಷ್ಟ ಪಡಬೇಕು ಅಂತ ಅಂದ್ರೆ RCB. ಅಫ್ಕೋರ್ಸ್ ಇಷ್ಟು ವರ್ಷದಿಂದನೂ RCB ಫ್ಯಾನ್ ಆಗಿ ಇರೋದ್ರಿಂದ RCBಗೆ ತಿರ್ಗಾ ಆಡಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಹೋಪ್ಫುಲಿ ಇಟ್ ವಿಲ್ ಹ್ಯಾಪನ್. ಓಕೆ ಮೇಡಮ್, ನೀವು? ಸರ್ ಇದಕ್ಕೆ ಎಲ್ಲರೂ ಹೇಳೋದು ಒಂದೇ ಸರ್, ಇಲ್ಲಿ ಕೂತಿರೋರೆಲ್ಲ ಹೇಳೋದು ಒಂದೇ ಆನ್ಸರು. ನಿಮಗೆ ಗೊತ್ತಿರ್ಬೋದು, ಅದು RCB. ಯಾಕೆ ಮೇಡಮ್ RCBಗೆ ಆಡಬೇಕು? ಸರ್ ಅದರಲ್ಲಿ ನಿಮಗೆ ಬೆಂಗಳೂರು ಕರ್ನಾಟಕ ಅಂತ ಇರ್ಬೇಕಾದ್ರೆ ಒಂದು ಗರ್ವ ಸರ್ RCBಗೆ ರೆಪ್ರೆಸೆಂಟ್ ಮಾಡೋಕ್ಕೆ. ಸೊ ಯುನೋ ಟು ಲರ್ನ್, ತುಂಬ ಗ್ರೇಟ್ ಪ್ಲೇಯರ್ಸ್ ಇದ್ದಾರೆ ಅಲ್ಲಿ, ಅವ್ರ ಜೊತೆ ಕಲಿಯೋದು ತುಂಬ ಇರುತ್ತೆ. ಸೊ ಓಕೆ ಮೇಡಮ್, ಈಗ ಎಲ್ಲರಿಗೂ ಸೇರಿ ಒಂದು ಕ್ವಶನ್ ಕೇಳ್ತೀನಿ, ಇದು ನೀವು ಯಾರಾದ್ರೂ ಆನ್ಸರ್ ಮಾಡ್ಬೋದು. ಈಗ ಮಹಿಳೆಯರ ಅಂದ ತಕ್ಷಣ ಮನೆಯಲ್ಲಿ ಇರೋದು ಮತ್ತು ಬೇರೆ ಏನೋ ಒಂದು ಅದೇ ಇದು ಇರುತ್ತೆ. ಅಂಥದ್ರಲ್ಲಿ ಮಹಿಳೆಯರಾಗಿ ನೀವೊಂದು ನಾನು ಕ್ರಿಕೆಟ್ ಆಡ್ತೀನಿ ಅಂತ ಮುಂದೆ ಬಂದಾಗ ಯಾವ್ದಾದ್ರು ಸಮಸ್ಯೆಗಳು ಅಥವಾ ಮನೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಏನ್ ಕ್ರಿಕೆಟ್ ಆಡ್ತೀಯ, ಗಂಡ್ ಮಕ್ಕಳ ತರ ಕ್ರಿಕೆಟ್ ಆಡ್ತೀನೋ ಆ ತರ ಈ ತರ ಅಂದಿದ್ ಮಾತುಗಳು ಏನಾದ್ರು ಇದಾವ? ಖಂಡಿತ ಇದ್ದೇ ಇರುತ್ತೆ. ಇಲ್ಲಿ ನಾನಂತಲ್ಲ 4 ಜನರಿಗೂ ಇದ್ದೆ. ಐ ಮೀನ್ ಅದು ಫೇಸ್ ಮಾಡಿರ್ತೀವಿ. ಇಟ್ಸ್ ಲೈಕ್ ಪಾರ್ಟ್ ಆಫ್ ದ ಜರ್ನಿ. ಸೊ ಯಾರು ಫೇಸ್ ಮಾಡಿಲ್ಲ, ಬಿಕಾಸ್ ಅದಕ್ಕೆ ಅಲ್ವಾ ಆ ಮೈಂಡ್ ಸೆಟ್, ಅದನ್ನು ಓವರ್ಕಮ್ ಮಾಡೋ ಸ್ಟ್ರಾಂಗ್ ಮೈಂಡ್ ಸೆಟ್ ಬೆಳೆಯೋದೇ ನಾವು ಸ್ಪೋರ್ಟ್ಸ್ ಆಡಿದಾಗ. ಸೊ ಆ ಮೆಂಟಾಲಿಟಿ ಬಂದ್ಬಿಡುತ್ತೆ. ಬಿಕಾಸ್ ನಾವು ಆಡ್ತಾ ಬೆಳೀತಾ ಸೊ ಅದು ನಾವು ಯಾರ ಜೊತೆ ಆಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಬಟ್ ಆಡ್ತಾನೆ ಆ ಸ್ಟ್ರಾಂಗ್ ಮೆಂಟಾಲಿಟಿ ಬಂದ್ಬಿಡುತ್ತೆ. ಸೊ ಅವಾಗ ಯಾರು ಏನು ಹೇಳಿದ್ರು ಒಂಥರ ತಲೆಗೂ ಹೋಗಲ್ಲ, ಕಿವಿಗೂ ಹೋಗಲ್ಲ. ನಾವು ಆಡಬೇಕು. ಆ್ಯಂಡ್ ಮೋರ್ ಓವರ್ ಆ ಸ್ಪೋರ್ಟ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಎವ್ರಿ ಮೂಮೆಂಟ್ ಅಲ್ಲಿ ಏನು ಮಾಡ್ತೀವಲ್ಲ ಗೇಮಲ್ಲಿ,
ಸೊ ಅದನ್ನ ಎಂಜಾಯ್ ಮಾಡ್ತಾ ಮಾಡ್ತಾ ಸೊ ನಮ್ಗೆ ಯಾರು ಅವಾಗ ಸುತ್ತಮುತ್ತ ಖಂಡಿತ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಅವ್ರೋಗಿ ನಮ್ಮ ಪೇರೆಂಟ್ಸ್ಗೆ ಹೇಳೋದು, ಸೊ ಅದು ಸ್ಟಾಪ್ ಮಾಡೋದ. ಸೊ ಖಂಡಿತ ಅವಾಗ ಡೆಫಿನೆಟ್ ಅಲ್ಲಿ ಪೇರೆಂಟ್ಸ್ ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಂಡ್ ಆಫ್ ದ ಡೇ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ಅಂದಾಗ ಸೊ ಯಾರು ಏನೇ ಮಾತಾಡಿದ್ರು ಅದು ಮ್ಯಾಟ್ರ್ ಆಗಲ್ಲ. ಸೊ ಆ ಥರ ಕೇಳ್ಪಟ್ಟಾಗ ಕಾಮಾಗಿ ತಗೊಂಡು ಆಯ್ತು ಅಂದ್ಬಿಟ್ಟು ನಾವು ಆಡ್ತಾ ಇರ್ತೀವಿ. ನಾನೇ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಎಸ್ಪೆಷಲಿ ಪೇರೆಂಟ್ಸ್ ಸಪೋರ್ಟ್ ಇಲ್ದಲೆ ತುಂಬಾ ಈಚೆ ಬರೋಕ್ಕಾಗಲ್ಲ. ಎಸ್ಪೆಷಲಿ ಪೇರೆಂಟ್ಸ್ ಸಪೋರ್ಟ್ ಇರಬೇಕು. ಯಾಕಂದ್ರೆ ನಮ್ಮ ಮನೇಲಿ ಹೇಗೆ ಅಂತಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಪೋರ್ಟ್ಸ್ ಪರ್ಸನ್ನೇ. ಸೊ ಹಾಗಾಗಿ ನನಗೆ ಲೈಕ್ ಚಿಕ್ಕ ವಯಸ್ಸಿಂದನೂ ತುಂಬ ಸಪೋರ್ಟಿಂಗ್ ಆಗಿದ್ದಾರೆ. ಸೊ ಈ ಥರ ಎಲ್ಲರ ಮನೇಲೂ ಈ ಥರ ಇಷ್ಟೊಂದು ಸಪೋರ್ಟಿವ್ ಆಗಿದ್ರೆ ಎಷ್ಟೊಂದು ಜನ ವಿಮೆನ್ಸ್ ಕ್ರಿಕೆಟ್ ಆಡೋಕ್ಕೆ, ಬರೀ ವಿಮೆನ್ಸ್ ಕ್ರಿಕೆಟ್ ಅಂತ ಅಲ್ಲ, ಸ್ಪೋರ್ಟ್ ಆಡೋಕ್ಕೆ ತುಂಬ ಆಡಿದ್ರೆ ಹೆಲ್ದಿ ಫಿಸಿಕಲಿ ತುಂಬ ಚೆನ್ನಾಗಿರುತ್ತೆ ಸರ್ ಅಚೀವ್ ಮಾಡೋಕ್ಕೆ. ಲೈಕ್ ಮೋಸ್ಟ್ ಆಫ್ ದ ಇಂಡಿಯಾದಲ್ಲಿ ಹೇಳ್ಬೇಕಂದ್ರೆ ಎಷ್ಟೊಂದು ಜನ ಇದ್ದಾರೆ. ಸೊ ಇಂಡಿಯಾಗೆ ಒಂದು ಆಡಬೇಕು ಅಂತಂದರೆ ಅದು ಎಸ್ಪೆಷಲಿ ಹುಡುಗಿರು, ಯಾಕಂದರೆ ಇಂಡಿಯಾದಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಅಷ್ಟೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದರಿಂದ ಓವರ್ಕಮ್ ಮಾಡಿ ಕಷ್ಟಪಟ್ಟು ಆಡೋದಂದರೆ ಇಂಡಿಯಾಗೆ ಅಷ್ಟು ಈಸಿ ಇಲ್ಲ. ಸೊ ಅದೆಲ್ಲ ಹಾರ್ಡ್ ವರ್ಕಿಂದನೇ ಮಾಡಬೇಕು ಸರ್. ಅದೆಲ್ಲ ಎಲ್ಲರ ಮನೆಯಿಂದನೂ ಈ ಥರ ಸಪೋರ್ಟ್ ಆಗಿ ಮಾಡಬೇಕು ಅಂತ. ಓಕೆ, ಕೊನೆಯದಾಗಿ ಲಾಸ್ಟ್ ಕ್ವಶನ್. ಈಗ ಕ್ರಿಕೆಟ್ಗೆ ಬರ್ತಿರುವಂತಹ ಆ ಒಂದು ಮಹಿಳೆಯರಿಗೆ ಅಥವಾ ಬಾಲಕಿಯರಿಗೆ ನಿಮ್ಮ ಕಡೆಯಿಂದ ಕಿವಿ ಮಾತನ್ನ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅದೇ ನಾನು ಹೇಳಿದ್ದೀನಿ, ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಕ್ರಿಕೆಟ್ನ ನಾವು ಇಷ್ಟಪಟ್ಟು ಆಡ್ತೀವಿ. ಸೊ ಇವಾಗ ಅದರಲ್ಲಿ ಕರಿಯರ್ ಕೂಡ ಮಾಡ್ಕೊಳ್ಬೋದು, ಎಸ್ಪೆಷಲಿ ವುಮೆನ್ಸ್ ಕ್ರಿಕೆಟಲ್ಲಿ. ಸೊ ಜಾಸ್ತಿ ಜನ ಹುಡುಗಿರು ಇವಾಗ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಅದಿನ್ನ ನಂಬರ್ ಜಾಸ್ತಿ ಆಗಬೇಕು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಹುಡುಗಿರಿಗೆ ಪ್ಲೇಯರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅದೇ ಕೀಪ್ ವರ್ಕಿಂಗ್ ಹಾರ್ಡ್, ಆಮೇಲೆ ಸ್ಕಿಲ್ಫುಲ್ ಆಗಿ ಜಾಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಮೊದಲನೇದಾಗಿ ನಮ್ಮ ಮಹಾರಾಣಿ ಟ್ರೋಫಿ ತುಂಬಾ ಯಶಸ್ವಿ ಆಗ್ಲಿ ಅಂತ ಬಯಸುತ್ತಾ, ಅದ್ರ ಜೊತೆಗೆ ನಮ್ಮ ಮೈಸೂರು ವಾರಿಯರ್ಸ್ ತಂಡ ಈ ಬಾರಿ ಕಪ್ ಅನ್ನ ಎತ್ತಿಡ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್.